ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೇಮ್ ಇಸ್ ಬದು. ನೀವೆಲ್ಲ ಅನ್ಕೋತಿರೋ ಹಂಗೆ ಇದು ಕಾಂಟ್ರವರ್ಸಿ ಮಾಡೋಕ್ಕೆ ಅಂತ ಮಾಡಿರೋ ವಿಡಿಯೋ ಅಲ್ಲ. ಇದರಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಲಾಸ್ಟ್ ಟೈಮು ಪುಷ್ಪನ ರಿಲೀಸ್ ಮಾಡಲ್ಲ ನಾವು, ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡೋದಿಲ್ಲ ನಾವು ಅಂತ ಸಿನಿಮಾ ಚೇಂಬರಲ್ಲಿ ಒಂದಷ್ಟು ವಿಷಯಗಳು ಬಂದಿತ್ತು. ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೆ. ಅದಕ್ಕೆ ಕೆಲವರು ನೀವು ಪುಷ್ಪ ಅಂದರೆ ನೀನು ಕಾಂಟ್ರವರ್ಸಿ ಮಾಡಿಬಿಡ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದರು. ನಾನು ಯಾಕೆ ಗುರು ಕಾಂಟ್ರವರ್ಸಿ ಮಾಡಲಿ? ನಾನು ಕಾಂಟ್ರವರ್ಸಿ ಮಾಡ್ತಾ ಕೂತ್ಕೋತೀನಿ ಅಂತಂದರೆ ನೋಡಿ, ನಾನು 7-8 ವರ್ಷದಿಂದ ಬದುಕ್ತಿರೋದೆ ಸಿನಿಮಾ 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 ಅಂತ ಹೆಸರು ಹೇಳ್ಕೊಂಡು, ಸಿನಿಮಾದವರ ಹೆಸರು ಹೇಳ್ಕೊಂಡು, ಸಿನಿಮಾ ವಿಚಾರದಲ್ಲೇ ಬದುಕಿರೋದು. ನಾನು 7-8 ವರ್ಷದಿಂದ ಅನ್ನ ತಿಂತಿರೋದೆ, ನನಗೆ ಅನ್ನ ಕೊಡ್ತಿರೋದೆ ಸಿನಿಮಾ. ಓಕೆನಾ? ನನ್ನ ಭಾಷೆ ಬಿಟ್ಟು ಬೇರೆ ಯಾವುದೇ, ನನ್ನ ಭಾಷೆ ಅಲ್ಲದೆ ಬೇರೆ ಯಾವುದೇ ಭಾಷೆ ಬಗ್ಗೆ ನಾನು ಕೆಡ್ದಾಗ ಮಾತಾಡಿದ್ರು ಅದು ಚೆನ್ನಾಗಿರಲ್ಲ. ಯಾಕೆಂದರೆ ಸಿನಿಮಾಯಿಂದ ಅನ್ನ ತಿಂತಾಯಿದ್ದೀನಿ ನಾನು. ಓಕೆನಾ? ಇರಲಿ. ಈಗ ವಿಚಾರ ಏನಪ್ಪ ಅಂತಂದರೆ, ನಾಳೆ ಪುಷ್ಪ ರಿಲೀಸ್ ಇದೆ 5th. ಇವತ್ತು ಪೇಯ್ಡ್ ಪ್ರಿವ್ಯೂಸ್ ಬಿಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಇದೆಯಾ ಅಂತ ನೋಡಿದೆ, ಕನ್ನಡ ಇಲ್ಲ. ಕನ್ನಡ ಬಿಟ್ಟಿದ್ದರೆ ಐ ಥಿಂಕ್ ಇನ್ನೂ ಪ್ಲಸ್ ಆಗಿರ್ತಾಯಿತ್ತು ಪುಷ್ಪ 2 ಟೀಮ್ ಅವ್ರಿಗೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಕನ್ನಡ ವರ್ಷನ್ ರಿಲೀಸ್ ಮಾಡಲ್ಲ, ಕನ್ನಡದಲ್ಲಿ ಸಿನಿಮಾ ಬರಲ್ಲ, ಕರ್ನಾಟಕಕ್ಕೆ ಬಂದುಬಿಡ್ತಾರೆ, ಕರ್ನಾಟಕದಲ್ಲಿ ಜಾಸ್ತಿ ಕಲೆಕ್ಷನ್ ಆಗುತ್ತೆ. ನಾನು ಹೇಳ್ತಿರೋದೆಲ್ಲ ಫ್ಯಾಕ್ಟ್. ಇವಾಗ ಫ್ಯಾಕ್ಟು, ಸೀರಿಯಸ್ಲಿ ಫ್ಯಾಕ್ಟು. ಓಕೆ, ಎಲ್ಲ ಓಕೆ, ಒಪ್ಕೊಳ್ಳೋಣ. ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಅವ್ರ ಬಿಸ್ನೆಸ್ ಆಗುತ್ತೆ ಆಗಲ್ಲ ಅದೆಲ್ಲ ಸಪ್ರೇಟ್ ಇರಲಿ. ಅದು ಒಂದು ಕಡೆ ಏನೋ ಡಾಕ್ಟರ್ ರಾಜ್ಕುಮಾರ್ ಅವರ ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕೆ ಬರ್ತಾಯಿದ್ದೀವಿ ನಾವು ಒಂದು ಯಾವುದೋ ಒಂದು ಪೇಜು ಹಾಕಿದ್ರು, ಪುಷ್ಪ 2 ಫ್ಯಾನ್ ಪೇಜ್ ಅನ್ಕೋತೀನಿ. ಆ ಥರ ಎಲ್ಲ ಕನಸು ಕಾಣ್ಬಿಡಪ್ಪಿ ನೀನು, ನಿನ್ನ ಕೆಲ ಆಗಲ್ಲ. ಆಮೇಲೆ ತೆಲುಗು ಯೂಟ್ಯೂಬರ್ ಒಬ್ಬ ಮಚ್ಚಾಗಿಚ್ಚ ಅಂತೆಲ್ಲ ಮಾತಾಡಿದ್ದ. ಮಚ್ಚ, ತೆಲುಗು ಯೂಟ್ಯೂಬರ್ ಮಚ್ಚ, ಕೇಳಿಸ್ಕೊ, ನಿನಗೆ ಹೇಳ್ತಿರೋದು. ಕರ್ನಾಟಕದಲ್ಲಿ ಪ್ರಾಪರ್ ರಿಲೀಸ್ ಅಂತ ಮಾಡಿದಾಗ ಯಾರೂ ಮಾತಾಡಲ್ಲ ನಿಮ್ಮ ಸಿನಿಮಾಗಳ ಬಗ್ಗೆ. ಪ್ರಾಪರ್ ರಿಲೀಸ್ ಅಂತಂದರೆ ಏನು? ಪ್ರೈಸ್ ಆಗಿರ್ಬೋದು, ಮತ್ತು ಡಬ್ಬಿಂಗ್ ವರ್ಷನ್ ಆಗಿರ್ಬೋದು, ಎಲ್ಲದು. ಓಕೆನಾ? ಈಗ ನಾನು ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಏನು ಗುರು ಟಿಕೆಟ್ ರೇಟೆಲ್ಲ ಹಿಂಗಿಟ್ಟಿದ್ದಾರೆ, ಕರ್ನಾಟಕದಲ್ಲಿ ಇಷ್ಟು ಜಾಸ್ತಿ ಇದೆ, ಅಲ್ಲಿ ಮಾತ್ರ ಅಲ್ಲಿ ಕಡಿಮೆ ಇದೆ ಅಂತ. ಅದನ್ನು ಫಸ್ಟ್ ಕ್ಲಾರಿಫೈ ಮಾಡ್ತೀನಿ ನಾನು. ಬೆಂಗಳೂರಲ್ಲಿ ನಾನು ನಾಳೆಗೆ ಕನ್ನಡ ವರ್ಷನ್ ಬುಕ್ಕಿಂಗ್ ಮಾಡೋಕ್ಕೆ ಹೋದಾಗ ರಾಯಲ್ ಮೀನಾಕ್ಷಿ ಮಾಲ್ ಕ್ಲಿಕ್ ಮಾಡ್ತೀನಿ. ಟಿಕೆಟ್ ಪ್ರೈಸ್ ಬಂದು 550, ಮಿನಿಮಮ್ 500. ಓಕೆನಾ? 500 ಸ್ಟಾರ್ಟ್, 500, 550, 600, ಪ್ರೀಮಿಯಮ್ 600. ಅದು ತೆಲುಗು ಭಾಷೆ ಕ್ಲಿಕ್ ಮಾಡ್ತೀನಿ, ತೆಲುಗು 2D. ಓಕೆನಾ? ತೆಲುಗು 2D ಅಂತ ಬಂದಾಗ ಬೆಂಗಳೂರಲ್ಲಿ ತೆಲುಗು 2D ನಾನು ರಾಂಗ್ ಕ್ಲಿಕ್ ಮಾಡಿಬಿಟ್ಟಿದ್ದೆ. ಓಕೆ, ತೆಲುಗು 2D ಅಂತ ಬಂದಾಗ ಅಫ್ಕೋರ್ಸ್ ಬುಕ್ಕಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಕೊಟ್ಟಿದ್ದಾರೆ. ಇಲ್ಲಿ ಇಟ್ಸ್ ಓಕೆ. ಅದೇ ರಾಯಲ್ ಮೀನಾಕ್ಷಿ ಮಾಲಲ್ಲಿ ಬೆಳಿಗ್ಗಿನ ಜಾವ 6 ಗಂಟೆ 6:30 ಶೋ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ರಾಯಲ್ ಮೀನಾಕ್ಷಿ ಮಾಲಲ್ಲಿ. ಸೀನೇ ಇಲ್ಲ ಹಿಂಗೆ ಕೊಡೋಕ್ಕೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಚೆಕ್ ಮಾಡ್ದಂಗೆ ಇವಾಗ ಮೀನಾಕ್ಷಿ ಮಾಲಲ್ಲಿ ಸ್ಟಾರ್ಟಿಂಗ್ ಪ್ರೈಸು 600 ರೂಪಾಯಿ, 600, 650, 700, 1100 ರೂಪಾಯಿವರೆಗೂ ಇದೆ. VIP ಸೀಟ್ಗೆ ಹೋದರೆ ನೀವು, ಅಂದರೆ ಟಾಪಲ್ಲಿ ರಿಕ್ಲೈನರ್ ಇರುತ್ತೆ ಗೊತ್ತಾ, 1100 ರೂಪಾಯಿ ಇದೆ. ಸೊ ಬೇರೆ ಬೇರೆ ಸುಮ್ಮನೆ ಹಂಗೆ ಚೆಕ್ ಮಾಡಿದಾಗ ಸೇಮ್ ರೇಟೇ ಇತ್ತು ಆಲ್ಮೋಸ್ಟ್. ಬೇರೆ ಥಿಯೇಟ್ರಲ್ಲಿ ಆಗಿರ್ಬೋದು, ಬೇರೆ ಲೋಕಲ್ ಥಿಯೇಟ್ರಲ್ಲಿ ವಿನಾಯಕ ನೋಡೋಣ, ವಿನಾಯಕ ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಕ್ಲಿಕ್ ಮಾಡಿದ್ರೆ ಓಪನ್ ಆಗೋಲ್ಲ. ಪ್ರಸನ್ನ ಥಿಯೇಟ್ರಲ್ಲಿ ನೋಡಿದ್ರೆ, ಲೋಕಲ್ ಥಿಯೇಟ್ರಿಗೆ ಸಿಂಗಲ್ ಸ್ಕ್ರೀನ್ ಇದು ಎಷ್ಟಿದೆ ಗೊತ್ತಾ? ಸ್ಟಾರ್ಟಿಂಗ್ ಪ್ರೈಸು 600 ರೂಪಾಯಿ ಇದೆ, ಮತ್ತು 800 ರೂಪಾಯಿ ಗೋಲ್ಡು. ಸೊ ಇಲ್ಲೆಲ್ಲ ಇಷ್ಟು ರೇಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ರೇಟ್ ಕೊಟ್ಟಿರ್ತಾರೆ. ಆಂಧ್ರದಲ್ಲೆಲ್ಲ 200-300 ಅಷ್ಟೇ ಇರುತ್ತೆ. ಕರ್ನಾಟಕದಲ್ಲಿ ಮಾತ್ರ ರೇಟ್ ಜಾಸ್ತಿ ಮಾಡ್ತಾರೆ ಇವರು. ನೋ, ಹಂಗಲ್ಲ. ತೋರಿಸ್ತೀನಿ ನಾನು. ಹೈದ್ರಾಬಾದ್ ಕ್ಲಿಕ್ ಮಾಡ್ತೀನಿ ನಾನು. ಹೈದ್ರಾಬಾದ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೈಸಸ್ ಎಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವುದಪ್ಪ, AAA ಸಿನಿಮಾಸ್ ಅಮೀರ್ಪೇಟ್ ಹೈದ್ರಾಬಾದಲ್ಲಿ ಕ್ಲಿಕ್ ಮಾಡ್ತೀನಿ. ಪ್ರೈಸು ನಿಮಗೆ ಸ್ಟಾರ್ಟಿಂಗ್ ಪ್ರೈಸು 500 ರೂಪಾಯಿ ಇದೆ. 500ರಿಂದ 530 ಮತ್ತು 590, ಆಲ್ಮೋಸ್ಟ್ 600 ರೂಪಾಯಿ. ಸೊ ಇಲ್ಲಿ ಮಾತ್ರ ಅವರು ಜಾಸ್ತಿ ಇಟ್ಟಿಲ್ಲ. ಎಲ್ಲ ಕಡೆನೂ ಆಂಧ್ರದಲ್ಲಾಗಿರ್ಬೋದು, ಹೈದ್ರಾಬಾದು, ತೆಲಂಗಾಣ ಎಲ್ಲ ಭಾಗದಲ್ಲೂ ಜಾಸ್ತಿನೇ ಇಟ್ಟಿದ್ದಾರೆ. ಸೊ ನಮ್ಮ ಕಂಪ್ಲೇಂಟ್ ಯಾವಾಗಲೂ ಟಿಕೆಟ್ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ ಇವರು ಅಂತ. ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಆಂಧ್ರದಲ್ಲಿ. 530 ರುಪೀಸ್. ಮತ್ತು ಇಲ್ಲೆಲ್ಲ ಎಲ್ಲ ಫುಲ್ ಒಂದೇ ಪ್ರೈಸೇ ಇಟ್ಟಿದ್ದಾರೆ. ಯಾವುದಪ್ಪ ಇದು, ಬಾಕ್ಸ್ ಆಫೀಸ್, ಬಾಕ್ಸ್ A, ಬಾಕ್ಸ್ B RC ಪುರಂ, ಏಸಿಯನ್ ಸಿನಿಮಾರ್ಟ್ RC ಪುರಂ ಅಂತ ಥಿಯೇಟ್ರ್ ಇದು. ಸೊ ನಾನು ಹೇಳಕ್ಕೆ ಬರೋದು ಇಷ್ಟೇ, ಪ್ರೈಸ್ ಲಿಸ್ಟ್ ನೋಡಿದ್ರೆ ನಿಮಗೆ ಕಂಪೇರಿಟಿವ್ಲಿ ಎರಡೂ ಸೇಮ್ ಇದೆ. ಒಂದು 5, 10, 20, 30 ಆ ಕಡೆ ಈ ಕಡೆ ಆಗಿರ್ಬೋದು, ಎಕ್ಸಾಕ್ಟ್ ಸೇಮ್ ಇದೆ. ಮತ್ತು ನಾನು ಹೇಳೋದು
ಮೇಯ್ನ್ಲಿ ಇಂಪಾರ್ಟೆಂಟ್ಲಿ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಹೇಳಲೇಬೇಕು, ನಾನು ಕನ್ನಡದಲ್ಲಿ ರಿಲೀಸ್ ಮಾಡಲ್ಲ, ಕನ್ನಡದಲ್ಲಿ ಶೋಗಳು ಕೊಡಲ್ಲ. ನಾನು ಚೆಕ್ ಮಾಡ್ದಂಗೆ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಬೆಂಗಳೂರಿಗೆ ಬಂದರೆ ತೆಲುಗು 2D ಇದೆ, ಕನ್ನಡ 2Dಗೆ ಮಾಡ್ತೀನಿ. ಕನ್ನಡ 2Dಯಲ್ಲಿ ನಿಮಗೆ ನಾನು ಇದನ್ನು ಲೆಕ್ಕ ಹಾಕಿದೆ ಆವಾಗಲೇ, ಹೆಚ್ಚು ಕಡಿಮೆ 70 ಶೋ 70ರಿಂದ 75 ಶೋ ಕೊಟ್ಟಿದ್ದಾರೆ. ನಾನು ಕನ್ನಡಿಗರಿಗೆ ಚಾಲೆಂಜ್ ಮಾಡೋದು, ನಿಮಗೆಲ್ಲ ಏನು ವಿಡಿಯೋ ನೋಡ್ತಿರ್ತೀರಲ್ಲ ಎಲ್ಲರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ. ಇದರಲ್ಲಿ ಒಂದು 10 ಶೋ ನೀವು ಫುಲ್ ಮಾಡಿ ತೋರಿಸಿದ್ರೆ ಇದೇ ಜಾಗದಲ್ಲಿ 70 ಜಾಗದಲ್ಲಿ ನನಗನ್ನಿಸ್ದಂಗೆ ಒಂದು 100ರಿಂದ 150 ಶೋ ನಿಮಗೆ ಬೆಂಗಳೂರಲ್ಲಿ ಕನ್ನಡ ವರ್ಷನ್ ಪುಷ್ಪ ಟೀಮ್ ಅವರು ಕೊಟ್ಟೇ ಕೊಡ್ತಾರೆ. ಇದನ್ನು ಫಸ್ಟು ನಾವು ಫಿಲ್ ಮಾಡಿ ಆಮೇಲೆ ಬೇರೆ ಭಾಷೆ ಪರಭಾಷಾ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರೆ, ಜಾಸ್ತಿ ಸ್ಕ್ರೀನ್ ಬಂದ್ಬಿಡ್ತಾರೆ, ರೇಟ್ ಜಾಸ್ತಿ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಮಾತಾಡೋಕ್ಕೆ ಮುಂಚೆ ನಾವು ಇದನ್ನು ಪ್ರೂವ್ ಮಾಡಿ ತೋರಿಸೋಣ. ಕನ್ನಡಿಗರು ಫಸ್ಟ್ ನಾವು ಮಾಡಬೇಕಾಗಿರೋದು ಇದನ್ನೇ ನಾವು ಮಾಡ್ತಾ ಇಲ್ಲ ಅಂತಂದರೆ ನಾವು ಬೇರೆದ್ರ ಬಗ್ಗೆ ಮಾತಾಡಿ ಇಲ್ಲಿ ಪ್ರಯೋಜನ ಇಲ್ಲ. ಇದೇ ಥರ ಇವರು ಯಾರು RRR ಸಿನಿಮಾ ಬಂದಾಗಲೂ ಇದೇ ಥರ ಆಗಿತ್ತು. 40 ಶೋ ಕೊಟ್ಟಿದ್ರು. ಅದಕ್ಕೆ ಕನ್ನಡ ವರ್ಷನ್ಗೆ ಬಂದಂಥ ರೆಸ್ಪಾನ್ಸ್ ನೋಡ್ಬಿಟ್ಟು 40ರಿಂದ 80 ಶೋನೋ ಏನೋ ಮಾಡಿದರು, 60-80 ಶೋ ಇನ್ಕ್ರೀಸ್ ಮಾಡಿದರು ಶೋನ. ಹೆಚ್ಚು ಕಡಿಮೆ ಒಂದು 2 ವೀಕ್ಸ್ವರೆಗೂ ಆ ಶೋಗಳೆಲ್ಲ ಹಂಗೆ ಇತ್ತು. ಜನ ಹೋಗ್ತಾರೋ ಬಿಡ್ತಾರೋ ಕನ್ನಡ ವರ್ಷನ್ ಹಂಗೆ ಇತ್ತು. ಅವರು ಕನ್ನಡ ವರ್ಷನ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶೋಗಳನ್ನ ಕ್ಯಾನ್ಸಲ್ ಮಾಡಿ 2-3 ಶೋ ಕೊಟ್ಬಿಟ್ಟು ಆಟ ಆಡಿರಲಿಲ್ಲ. ಪುಷ್ಪ ಟೀಮ್ ಅವರು ಮುಂಚೆ ಮಾಡಿದಂಥ ತಪ್ಪು, ಕನ್ನಡ ವರ್ಷನ್ ಬೆಂಗಳೂರಲ್ಲಿ ಬರೀ 4ರಿಂದ 5 ಶೋ ಬೆರಳೆಣಿಕೆಯಷ್ಟು ಮಾತ್ರ ಶೋಗಳನ್ನ ಕೊಟ್ಟು ಅದರಲ್ಲೂ ಶೋನ ಕ್ಯಾನ್ಸಲ್ ಮಾಡಿ, ಅದರಲ್ಲೂ ಸಿನಿಮಾ ರನ್ನಿಂಗ್ ಇಲ್ಲ, ಥಿಯೇಟ್ರ್ ಕ್ಲೋಸ್ ಆಗಿದೆ, ನಾವು ಕನ್ನಡ ವರ್ಷನ್ ನಮಗೆ KDM ಬಂದಿಲ್ಲ, ಆಮೇಲೆ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ, ಸರ್ವರ್ ಇಶ್ಯೂ ಇದೆ, ಆಮೇಲೆ ಟೆಕ್ನಿಕಲ್ ಗ್ಲಿಚ್ ಇದೆ, ಟೆಕ್ನಿಕಲ್ ಇಶ್ಯೂ ಇದೆ ಅಂತೆಲ್ಲ ನೆಪಗಳು ಹೇಳಿದರು. ಸೊ ಈ ರೀತಿ ಅದು ಲಾಸ್ಟ್ ಟೈಮು ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು. ಹಂಗಾಗಿ ಈ ಸರಿ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲಿ ಕನ್ನಡ ವರ್ಷನ್ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಇದೆಲ್ಲ ಆಲ್ಮೋಸ್ಟ್ ರನ್ನಿಂಗ್ ಆಗುತ್ತೆ ಅಂತ ಐ ಹೋಪ್ ಫಾರ್ ದ ಬೆಸ್ಟ್. ರನ್ನಿಂಗ್ ಆದರೆ ಒಳ್ಳೆಯದು, ಪುಷ್ಪ ಟೀಮ್ ಅವ್ರಿಗೂ ಒಳ್ಳೆಯದು, ಕನ್ನಡ ವರ್ಷನ್ನೇ ನೋಡ್ತೀನಿ ನಾನು ಅನ್ನೋರ್ಗೂ ಒಳ್ಳೆಯದು. ಬಟ್ ನನಗೆ ನಾಳೆ ಶೋ ಇರೋದ್ರಿಂದ ಕನ್ನಡ ವರ್ಷನ್ನು ನೋಡಿ, ಇಲ್ಲಿ ಒಂದೇ ಒಂದು ಶೋ ಇನ್ನೂ ಸೋಲ್ಡ್ ಔಟ್ ಆಗಿಲ್ಲ. ಒಂದು ಶೋನೂ ಸೋಲ್ಡ್ ಔಟ್ ಆಗಿಲ್ಲ ಅಂತಂದಮೇಲೆ ನಾವು ಕನ್ನಡ ವರ್ಷನ್ ಕೊಡಲ್ಲ, ಕನ್ನಡದಲ್ಲಿ ರಿಲೀಸ್ ಮಾಡಲ್ಲ, ಬೆಂಗಳೂರಲ್ಲಿ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ, ಪರಭಾಷಾ ಸಿನಿಮಾದವರು ಹಂಗೆ ಹಿಂಗೆ ಅಂತ ಮಾತಾಡಬಾರ್ದು ದಯವಿಟ್ಟು. ಆಮೇಲೆ ಕನ್ನಡ ಫಿಲ್ಮ್ ಚೇಂಬರಲ್ಲಿ ಒಂದು ಡಿಸಿಷನ್ ತೊಗೊಂಡಿದ್ರು, ರಿಲೀಸ್ ಮಾಡೋಕ್ಕೆ ಬಿಡೋದಿಲ್ಲ ನಾವು ಪುಷ್ಪ ಟೀಮ್ ಅವ್ರನ್ನ, ಪುಷ್ಪ 2ನ ಇಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡಲ್ಲ, ರಿಲೀಸ್ ಮಾಡಿದ್ರೆ ಥಿಯೇಟ್ರ್ ಮುತ್ತಿಗೆ ಹಾಕ್ತೀವಿ ಅಂತ. ಅದ್ರ ಬಗ್ಗೆ ನನಗೇನು ಅಪ್ಡೇಟ್ ಇಲ್ಲ, ಏನು ಮಾಡ್ತಾರಂತ ಏನೂ ಗೊತ್ತಿಲ್ಲ. ಮಾಡಿದ್ಮೇಲೆ ನೋಡ್ಕೊಳ್ಳೋಣ ಏನು ಮಾಡ್ತಾರೆ ಅಂತ, ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ. ಸೊ ಫಾರ್ ದ ಬೆಸ್ಟ್. ಸುಮ್ಮನೆ ಕಿತ್ತಾಡಿಕೊಂಡು, ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಇವಾಗ, ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿಗಳ ಮಧ್ಯೆ ಯಾವುದೇ ಭಾಷಾವಾರು ಇಟ್ಕೊಂಡು ನಾವು ಡಿಫ್ರೆನ್ಸಿಟಿ ಮಾಡ್ಕೊಂಡು ಇಲ್ಲಿ ಏನೋ ಕಿತ್ತಾಟ ಮಾಡೋದು ಬೇಡ ಅಂತ ಬರೀ ಬಾಯಿ ಮಾತು ಹೇಳೋದಕ್ಕಿಂತ ಕನ್ನಡ ವರ್ಷನ್ ಬಂದಾಗ ಸಪೋರ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳೋದು ಈ ವಿಡಿಯೋ ಉದ್ದೇಶ ಆಗಿತ್ತು ನನಗೆ. ಐ ಡೋಂಟ್ ವಾಂಟ್ ಟು ಮೇಕ್ ಎನಿ ಕಾಂಟ್ರವರ್ಸಿ ಆನ್ ದಿಸ್ ಥಿಂಗ್. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ನಿಮಗೆ ಅರ್ಥ ಆಗಿದ್ರೆ ನಿಮ್ಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಹಾಕಿರಿ. ಮತ್ತೆ ಸಿಗೋಣ ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.